ಈ ಪ್ರಕಟಣೆ ಬಗ್ಗೆ ಹೇಳಿ. ಈಗ ಈ ಪ್ರಕಟಣೆ ಅನ್ನುವಂಥದ್ದು ಅದ್ರ ಬಗ್ಗೆ ನಾನು ಒಂದ್ಸರಿ ನಮ್ಮ ಮನೆ ಮೇಲೆ ಅಪ್ಸ್ಟೇರ್ ನಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ. ಆದ್ರೆ ನೀವು 7 hours ಕೊಡ್ಬೇಕು, ಯಾರ್ಯಾರು ಇಷ್ಟಪಡ್ತೀರಿ ನೀವು ಬನ್ನಿ, ನಾನು 7 ವಿಷಯಗಳು ನನಗಿದೆ ನಾನು ಹೇಳ್ತೀನಿ ಅಂತ ಅನೌನ್ಸ್ ಮಾಡಿದೆ. ನಮ್ಮ ಚರ್ಚ್ನಲ್ಲಿ 40 ಜನ ಬಂದಿದ್ರು. 7 hours 7 ತಾಸು. ಟೈಟಲ್ ಏನ್ ಕೊಟ್ಟಿದ್ದೆ ಅಂದ್ರೆ ದೇವರು ಮರೆ ಮಾಡಿದ 7 ಸಂಗತಿಗಳು. ಅದನ್ನ 7 ತಾಸಿನಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕರೆದೆ. ಎಲ್ಲರೂ ಬಂದಿದ್ರು. ಊಟನೂ ನಾನು ಕೊಡ್ತೀನಿ ಅಂತ ಹೇಳಿದೆ. ಸಿಂಪಲ್ ಬಿರಿಯಾನಿ ಎಲ್ಲ ಕೊಟ್ಟು ನಾವು ಇಟ್ಕೊಂಡಿದ್ವಿ. ನನ್ನ ಸ್ಟೈಲು ಮಧ್ಯೆ ಮಧ್ಯೆ ಕ್ವಶನ್ ಹಾಕೋದು, ಆ ರೀತಿಯಾಗಿ ರೆಕಾರ್ಡ್ ಮಾಡ್ಕೊಂಡ್ರು. ಬೇಕಾದ್ರೆ ಅದನ್ನ ಕೊಡ್ತೀನಿ ಅನ್ನೋದು. 7 hours ನಾನು 7 hours ನಲ್ಲಿ ದೇವರು ಮರೆ ಮಾಡಿದ್ದ 7 ಸಂಗತಿಗಳು ನಾನು ಹೇಳಿದೆ ಚಾಲೆಂಜ್ ಮಾಡ್ತೀನಿ, ನೀವು ಗೂಗಲ್ ಸರ್ಚ್ ಮಾಡ್ರಿ, ಈ ಮರೆ ಮಾಡಿದ ಸತ್ಯಗಳು ಏನಂತ ಹೇಳ್ಬಿಟ್ಟು ನೀವು ಹೇಳ್ರಿ, ನಾನು ಬೇಕಾದ್ರೆ ನೀವು ಚೆಕ್ ಮಾಡಿ. ಅದು ಇರಲ್ಲ. ಇಸ್ರಾಯೇಲ್ನ ರಹಸ್ಯ ಇದೆ, ಸಭೆಯ ರಹಸ್ಯ ಇದೆ, ಏನೇನೋ ಇದೆ. ಆದ್ರೆ ಈಗ ನಾನು ಹೇಳುವಂಥದ್ದು ಅದ್ರಲ್ಲಿ ಇಲ್ಲ ಅಂತ ಆ ತರ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ಬಿಟ್ಟು, ಯಾಕಂದ್ರೆ ಯವನಸ್ಥರಿಗೆ ಆ ತರ ಕ್ಯೂರಿಯಾಸಿಟಿ ಇದ್ರೆ ಆ ರೀತಿಯಾಗಿ ಹೇಳಿದೆ. ಕಡೆಗೆ ಕ್ವಶನ್ಸ್ ಕೇಳ್ತಾ ಎಷ್ಟು ವಿಷಯಗಳು ಹೇಳ್ತೀನಿ ಅಂತ ಹೇಳಿದ ನಾನು 7 ಒಂದು ವಿಷಯಕ್ಕೆ 7 ತಾಸು ಆಗೋಯ್ತು. ನಾನು ಹೇಳಿದೆ ಸಶೇಷ ಮುಂದುವರಿಯೋದು, ಟು ಬಿ ಕಂಟಿನ್ಯೂಡ್ ಅಂತ ಹೇಳ್ಬಿಟ್ಟು. ಆದ ಕಾರಣ ಈ ಪ್ರಕಟಣೆ ಬಗ್ಗೆ ಒಂದು ಮಾತು ಹೇಳಿ ಅಂತ ಹೇಳಿದ್ರಲ್ಲ, ಪ್ರಕಟಣೆ ಬಗ್ಗೆ 3 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಕಟಣೆ ಅಂದ್ರೆ ಅಫ್ಕೋರ್ಸ್ ಒಂದು ಬುಕ್ ಇದೆ ಬೈಬಲ್ ನಲ್ಲಿ, ಲಾಸ್ಟ್ ಬುಕ್. ಆದ್ರೆ ಪ್ರಕಟಣೆ ಅಂದ್ರೆ ಆತ್ಮಿಕ ಪ್ರಕಟಣೆ. ಇದನ್ನ ಈಗ ನ್ಯೂಸ್ ಪೇಪರ್ ಎಲ್ಲ ಯೂಸ್ ಮಾಡ್ತಾರೆ, ಅಂದ್ರೆ ಬೇರೆ ಮೀನಿಂಗ್, ನಮ್ಮ ಮೀನಿಂಗೇ ಬೇರೆ. ಇದು ಆತ್ಮಿಕ ಪ್ರಕಟಣೆ. ಅದು ಒಂದು ರೆವಲ್ಯೂಷನ್ ಅಂತ ಹೇಳಿದಾಗ ಇಟ್ ಮೇ ಬಿ ಸಮಥಿಂಗ್ ಓಪನ್ ಅಂತ ಹೇಳ್ಬಿಟ್ಟು. ಇಲ್ಲ, ಮಾಧ್ಯಮದಲ್ಲಿ ಜರ್ನಲಿಸಂ ಲ್ಯಾಂಗ್ವೇಜ್ ಅಲ್ಲಿ ಬಹಳಷ್ಟು ವಾಕ್ಯದ ಉಲ್ಲೇಖಗಳು ಅಥವಾ ವಾಕ್ಯದ ಪದಗಳ ಉಲ್ಲೇಖ ಬಹಳ ಇದೆ. ಹೌದು, ಗೋಲಿಯಾತ್ ಅಂತಾರೆ. ಅಂದ್ರೆ ಅನೇಕ ಸತಿ ಇದು ನೋಡಿದ್ದೇನೆ, ಮ್ಯಾಂಟಲ್, ಎಲಿಶಾ, ಪಾಸ್ಡ್ ಓವರ್, ಪಾಸ್ಡ್ ಆನ್, ಅಂದ್ರೆ ಕಂಬಳಿ ಇವನಿಂದ ಅವನಿಗೆ ಹೋಯ್ತು. ಅಂದ್ರೆ ಅಧಿಕಾರ ಹಸ್ತಾಂತರ ಆಗ್ಬೇಕಾದ್ರೆ ಈ ಎಲಿಷನ್ಗೆ ಕಂಬಳಿ ಬಂದದನ್ನೇ ಉಲ್ಲೇಖಿಸಿ ಹೆಡ್ಲೈನ್ ನಾನು ಓದಿದ್ದೇನೆ. ಈ ರೀತಿ ಎಷ್ಟೋ ಇದೆ ಇತ್ತೀಚಿನ ಇನ್ಫಾರ್ಮೇಶನ್. ಧನ್ಯವಾದಗಳು. ಇಲ್ಲಿ ಪ್ರಕಟಣೆ ಅಂತ ಹೇಳಿದಾಗ ಇದು ಕೂಡ ನಾನು ಕಲ್ತ್ಕೊಂಡಂತ ಒಂದು ವಿಷಯ. ಇದು ಪ್ರಕಟಣೆ ಅಂದ್ರೆ ದೇವರು ಕೊಡುವ ಬೆಳಕು. Revelation is God giving light. ಈಗ ನಾನು ಬೈಬಲ್ ಓದ್ತಾ ಇರ್ತೀನಿ, ಎಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇರ್ತದೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ನಾನು ಬರ್ಕೊಳ್ತೀನಿ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೊಸದಾಗಿದೆ ಅಂತ ಅದನ್ನ ಬರ್ಕೊಳ್ತೀನಿ. ಇನ್ಫಾರ್ಮೇಶನ್ ಇದೆಲ್ಲ ಇಷ್ಟೆಲ್ಲ ಬೈಬಲ್ ಓದಿರಿ, ಇನ್ನೂ ಯಾಕೆ ಗರ್ವ? ಬಿಕಾಸ್ ಯು ಗಾಟ್ ಓನ್ಲಿ ಇನ್ಫಾರ್ಮೇಶನ್. ನಿಮಗೆ ಪ್ರಕಟಣೆ ಸಿಕ್ಕಿದ್ರೆ ಅಯ್ಯೋ ನನಗೆ ಅಯ್ಯೋ, ಯೆಶಾಯನ ಅವ್ರಿಗೆ ಅಯ್ಯೋ, ಇವ್ರಿಗೆ ಅಂತ ಒಂದು 5 ಸಾರಿ ಹೇಳ್ಬಿಟ್ಟು 5ನೇ ಅಧ್ಯಾಯದಲ್ಲಿ ಯೆಶಾಯನು 6ನೇ ಅಧ್ಯಾಯಕ್ಕೆ ಬಂದಾಗ ನನಗೆ ಅಯ್ಯೋ. He got a revelation. There are 3 types of revelation, 3 words of revelation. ಅಂದ್ರೆ ದೇವರು ಕೊಡುವ ಬೆಳಕು, ಇದು ಡೆಫಿನಿಷನ್ ಆಫ್ ರೆವಲ್ಯೂಷನ್, ಪ್ರಕಟಣೆಯ ಒಂದು ಸ್ಪಷ್ಟಾರ್ಥ. ಮತ್ತು 3 ಕ್ಷೇತ್ರಗಳಲ್ಲಿ ನಮಗೆ ಪ್ರಕಟಣೆ ಸಿಗಬೇಕು. ರೆವಲ್ಯೂಷನ್ ಆಫ್ ಗಾಡ್ಸ್ ವರ್ಡ್, ದೇವರ ವಾಕ್ಯದ ಪ್ರಕಟಣೆ. ರೆವಲ್ಯೂಷನ್ ಆಫ್ ಗಾಡ್ ಹಿಮ್ಸೆಲ್ಫ್, ದೇವರ ಬಗ್ಗೆ ಪ್ರಕಟಣೆ. ರೆವಲ್ಯೂಷನ್ ಆಫ್ ಮೈ ಓನ್ ಸ್ಪಿರಿಚುವಲ್ ಕಂಡೀಷನ್, ನನ್ನ ಬಗ್ಗೆ ಪ್ರಕಟಣೆ. ಇದು 3 ಸಿಕ್ಕಿದಾಗ 1 ಆತ್ಮಿಕ ಜೀವನ, 2 ಆತ್ಮಿಕ ಸೇವೆ ನಿಮಗಾಗಿರ್ತದೆ. 50 ಮಾರ್ಕ್ಸ್ 50 ಮಾರ್ಕ್ಸ್. 100% ಒಳ್ಳೆ ಆತ್ಮಿಕ ಜೀವನ ಜೀವಿಸಬೇಕು. ಯಾಕಂದ್ರೆ ಆತ್ಮಿಕ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಪೇಪರ್, ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್. ಫಸ್ಟ್ ಪೇಪರ್ ಲೈಫ್ ಯಾವ ರೀತಿಯಾಗಿ ನಾನು ಜೀವಿಸಿದೆ, ಸೆಕೆಂಡ್ ಪೇಪರ್ ಯಾವ ರೀತಿಯಾಗಿ ಸೇವೆ ಮಾಡ್ತೇವೆ. 50 ಮಾರ್ಕ್ಸ್. ಬಹಳ ಜನರು ಸೆಕೆಂಡ್ ಪೇಪರ್ ನಲ್ಲಿ ಬಹಳ ಒಳ್ಳೆ ಮಾರ್ಕ್ಸ್ ತಗೊಂಡ್ಬಿಟ್ಟು, ಸ್ವಾಮಿ ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಿಲ್ವೇ, ದೆವ್ವಗಳನ್ನು ಬಿಡಿಸಲಿಲ್ವೇ, ಅನೇಕ ಮಹತ್ ಕಾರ್ಯ ಮಾಡ್ಲಿಲ್ವೇ? ಫಸ್ಟ್ ಪೇಪರ್ ನಲ್ಲಿ 0.
ನಿಮ್ಮ ಗುರುತನ್ನು ನಾನು ಎಂದು ಕಾಣೇನು, ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗಿ ಹೋಗ್ರಿ. ಎಲ್ಲಿ? ಅಮೆರಿಕಾಗ? ಇಲ್ಲ, ನರಕ. ಇಷ್ಟೆಲ್ಲ ಸೇವೆ ಮಾಡಿ, ಪ್ರವಾದನೆ ಸೇವೆ, ಬೋಧನೆ ಸೇವೆ, ಡೆಲಿವರೆನ್ಸ್ ಮಿನಿಸ್ಟ್ರಿ, ಇದೆಲ್ಲ ಒಳ್ಳೇದು ಇದು. ಬಟ್ ಸೆಕೆಂಡ್ ಪೇಪರ್ ಮಾತ್ರ ನೀವು ಒಳ್ಳೆ ಮಾರ್ಕ್ಸ್ ತಂದ್ಬಿಟ್ಟು ಫಸ್ಟ್ ಪೇಪರ್ ಮಿಸ್ ಮಾಡ್ಕೊಂಡ್ಬಿಟ್ರೆ ಅವ್ರ ಸೇವೆ ಇನ್ನೊಬ್ರಿಗೆ ಲಾಭ ಆಯ್ತು, ಇವ್ರಿಗೆ ಏನು ಲಾಭ ಆಗ್ಲಿ? ಹೌದು, ಅವ್ರ ಹೆಂಡತಿ ಭವಿಷ್ಯ ಅವರು ಪರಲೋಕಕ್ಕೆ ಹೋಗ್ಬಿಟ್ರೇನು, ಇವ್ರು ಹೋಗಿಲ್ಲ, ಮಿಸ್ ಮಾಡ್ಕೊಂಡ್ರು. ಅವ್ರ ಕಾಂಗ್ರಿಗೇಷನ್ ಹೋಗ್ಬಿಟ್ರೇನು, ಇವ್ರು ಮಿಸ್ ಮಾಡ್ಕೊಂಡ್ಬಿಟ್ರು. ಆದ ಕಾರಣ ಬೋಧಕನಾದ ನನಗೆ, as a Bible teacher, this is one of the frightening verses in the Bible. ಯಾಕಂತ ಹೇಳಿದ್ರೆ ಇದು ಜಡ್ಜ್ಮೆಂಟ್ ಒಂದು ಏನು ಸ್ಯಾಂಪಲ್ ಯೇಸು ಸ್ವಾಮಿ ನಮಗೆ ತೋರಿಸ್ಬಿಟ್ಟಿದ್ದಾರೆ. ಅದ ಕಾರಣ ಕೇರ್ಫುಲ್ ಅಂತ ಹೇಳ್ಬಿಟ್ಟು, ಸೇವೆ ಮಾಡೋದು ಮಾಡ್ತೀರಾ, ಚೆನ್ನಾಗಿ ಮಾಡ್ರಿ. ಯೆರೆಮೀಯ 48:10, ಕರ್ತನ ಸೇವೆಯನ್ನು ಆಲಸ್ಯವಾಗಿ ಮಾಡುವವನಿಗೆ ಶಾಪಗ್ರಸ್ತನು. 48:10 ಅದು ಜೆರುಸಲೇಮ್ ಬೈಬಲ್ ನಲ್ಲಿ, ಕರ್ಸ್ಡ್ ಇಸ್ ದ ಒನ್ ಹೂ ವರ್ಕ್ಸ್ ದ ವರ್ಕ್ ಆಫ್ ದ ಲಾರ್ಡ್ ಹಾಫ್ ಹಾರ್ಟೆಡ್ಲಿ. ಅರ್ಧ ಮನಸ್ಸಿನಿಂದ ದೇವ್ರ ಸೇವೆ ಮಾಡುವಂತವರಿಗೆ ಶಾಪ. ಇದರಲ್ಲಿ ಕನ್ನಡದಲ್ಲಿ 48:10 ಯೆರೆಮೀಯ ಚೆನ್ನಾಗಿದೆ. ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ಸೇವೆ ಮಾಡೋದು ಮಾಡ್ಬಿಟ್ಟು ಶಾಪ ಹಾಕ್ಬೇಕ್ರಿ? ನೇಮಿಸಿದ ಕೆಲಸನೇ ಮಾಡಿದ್ರು ಇವರು. ತನ್ನ ಕತ್ತಿಯನ್ನು ರಕ್ತ ಸುರಿಸದಂತೆ ತಡೆಯುವವನಿಗೆ ಶಾಪ. ಅಂದ್ರೆ ದೇವರ ವಾಕ್ಯ ಎಂಬ ಕತ್ತಿಯನ್ನು, ಅಂದ್ರೆ ಲಿಟ್ರಲ್ ಆಗಿ ಕತ್ತಿ ತಗೊಂಡು ಹೋಗ್ಬಾರ್ದು. ಆದುದರಿಂದ ದೇವರು ಕೊಡುವ ಬೆಳಕು ಅನ್ನೋದು ಪ್ರಕಟಣೆ. ವಾಕ್ಯದ ಬಗ್ಗೆ ಪ್ರಕಟಣೆ ಬೇಕು, ದೇವರ ಬಗ್ಗೆ ಪ್ರಕಟಣೆ ಬೇಕು, ನಮ್ಮ ಬಗ್ಗೆ ಕೂಡ ಪ್ರಕಟಣೆ ಬೇಕು. ಯಾಕಂತ ಹೇಳಿದ್ರೆ ನಾವು ತಿಳ್ಕೊಂಡಿರ್ಬೋದು, ನಾನು 10th ಸ್ಟ್ಯಾಂಡರ್ಡ್ ಸ್ಪಿರಿಚುವಲಿ ಅಂತ. ದೇವರು ಪ್ರಕಟಣೆ ಕೊಟ್ಟಾಗ, ಇಲ್ಲ ನೀನು ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ನಲ್ಲಿ ಇದ್ದೀವಿ. ಹೌದು, ಯಾಕಂತ ಹೇಳಿದ್ರೆ ಅವನು ಒಳ್ಳೆ ಯವನಸ್ಥ, ಅವನು ಒಳ್ಳೆ ಪ್ರೀಚರ್, ಅವನು ಏಷಾಯ. ಅಂತ ಪ್ರಸಂಗಿ ಅವನು ಕತ್ತಿ ತಕೊಂಡು ಅಟ್ಯಾಕ್ ಬೇರೆಯವ್ರಿಗೆಲ್ಲ ಅಟ್ಯಾಕ್ ಮಾಡಿದೆ. ಒಳ್ಳೇದು, ಅದು ಕೂಡ ಸೇವೆನ. 5ನೇ ಅಧ್ಯಾಯದಲ್ಲಿ ದೇವರ ಸನ್ನಿಧಾನಕ್ಕೆ ಬಂದಾಗ ನಾನು ಹೊಲಸ್ತುತಿಯವನು, ನಾನು ನನ್ನ ತುಟಿಯನ್ನು ಮಿಸ್ಯೂಸ್ ಮಾಡಿಕೊಂಡೆ ಸೇವಕನಾಗಿ. ಆವಾಗ ದೇವರು ಹೇಳ್ತಾರೆ, ಓಕೆ ಡೋಂಟ್ ವರಿ. ಒಬ್ಬ ಯಾರೋ ಹಾರ್ಕೊಂಡು ಬಂದು ಒಬ್ಬ ಯಾರು, ಅದು ಬಹಳ ದೇವ್ರು ಯಾವತ್ತೂ ಮಾಡಿಲ್ಲ ಅಂತ ಒಂದು ಕೆಲಸ ಮಾಡ್ಬಿಟ್ಟು, ಅದೆಂದು ಕೆಂಡದಿಂದ, ಅದು ಎಂತ ಅದು ಆಶ್ಚರ್ಯ ಏನಂದ್ರೆ ಸುಟ್ಟೋಗಲ್ಲ. ತುಟಿಯಲ್ಲಿ ಎಲ್ಲಿ ಇಡ್ಲಿಕ್ಕೆ ಆಗ್ತದೆ ನಮ್ಗೆ, ಸ್ವಲ್ಪ ಬಿಸಿ ಟೀ ಕುಡಿದು ಬಿಟ್ರೆ ಸುಟ್ಟೋಗ್ಬಿಡ್ತದೆ ನಮ್ಗೆ, ಅಲ್ವರ? ಏಷಾಯ 6ನೇ ಅಧ್ಯಾಯ 5ನೇ ವಚನದಿಂದ ಕೆಲವು ವಚನಗಳು. ಆಗ ನಾನು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದನಲ್ಲ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು, ಹಂಗಿಟ್ಕೊಂಡು ಪ್ರೀಚ್ ಮಾಡ್ತಾ ಇದ್ದವನು. ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು. ಈ ಗಾಟ್ ರೆವಲ್ಯೂಷನ್, ಕಂಡವು ಅಂದ್ರೆ ಕಂಡವು, ಗಾಟ್ ಎ ರೆವಲ್ಯೂಷನ್ ಆಫ್ ಗಾಡ್. ದೇವರ ಪ್ರಕಟಣೆ ಸಿಕ್ಬಿಡ್ತು. ಕಂಡವು ಅಂದ್ರೆ ರೆವಲ್ಯೂಷನ್ ಎಂದು ಕೂಗಿಕೊಳ್ಳಲು ಸರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂತ. 6ನೇ ಅಧ್ಯಾಯದಿಂದ 66 ಅಧ್ಯಾಯ ಬೇರೆ ನ್ಯೂ ಟೆಸ್ಟ್ಮೆಂಟ್ ಮಿನಿಸ್ಟ್ರಿ. 1ರಿಂದ 6ನೇ ಅಧ್ಯಾಯ ಓಲ್ಡ್ ಟೆಸ್ಟ್ಮೆಂಟ್ ಮಿನಿಸ್ಟ್ರಿ. ಅಂದ್ರೆ ಅನಾಯಿಂಟೆಡ್ ಮಿನಿಸ್ಟ್ರಿ. ಇದು ಇನ್ಫಾರ್ಮೇಶನ್ ಮಿನಿಸ್ಟ್ರಿ, ಇದು ರೆವಲ್ಯೂಷನ್ ಮಿನಿಸ್ಟ್ರಿ. ದೇವರು ಎರಡು ಯೂಸ್ ಮಾಡ್ತಾರೆ. ಬಟ್ ಎಂಡ್ ರಿಸಲ್ಟ್ ಸ್ವಾಮಿ ನಲ್ಲಿ ಬೋಧನೆ ಹೇಳಿಲ್ವ, ಯೇಸು ಸ್ವಾಮಿಗೆ ನೆನಪು ಮಾಡ್ತಾರೆ. ಆದ್ರೆ ಇನ್ನೊಂದು ಗುಂಪು ಮತ್ತಾಯಿನಲ್ಲಿದೆ, ಸ್ವಾಮಿ ಯಾವಾಗ ನಿನ್ಗೆ ಊಟ ಕೊಟ್ಟಿವಿ, ಯಾವಾಗ ನಿನ್ಗೆ ಬಟ್ಟೆ ಕೊಟ್ಟಿವಿ, ಯಾವಾಗ ನೀನ್ ಜೈಲಿನಲ್ಲಿದ್ದಾಗ ವಿಸಿಟ್ ಮಾಡಿದ್ವಿ. ಯೇಸು ಸ್ವಾಮಿ ಇವ್ರಿಗೆ ರಿಮೈಂಡರ್ ಮಾಡ್ಬೇಕಾಗ್ತದೆ. ಮರ್ತು ಬಿಟ್ಟಾರ ಅವ್ರು ಮಾಡೋದು ಮಾಡ್ಬಿಟ್ಟು. ಯಾಕಂದ್ರೆ ಅದನ್ನು ಜಡ್ಜ್ಮೆಂಟ್, ಇದನ್ನು ಜಡ್ಜ್ಮೆಂಟ್. ಜಡ್ಜ್ಮೆಂಟ್ ನಿಂದ ಕೂಡ ನಾವು ಕಲ್ತ್ಕೋಬಹುದು. ಬೇರೆ ಬೇರೆ ಟೈಪ್ಸ್ ಆಫ್ ಜಡ್ಜ್ಮೆಂಟ್ ಇದೆ. 2 ಕೊರಿಂಥ 5:10 ಬಿಲಿವರ್ ಜಡ್ಜ್ಮೆಂಟ್ ಇದೆ. ಆದ್ರೆ ಒಂದು ವಿಷಯ ಏನಂದ್ರೆ, ಇವ್ರು ಯಾಕೆ ನೆನಪಿಟ್ಕೊಂಡ್ರು ಮತ್ತ 7ನವರು ಮತ್ತ 25ನವರು ಯಾಕೆ ಮರ್ತು ಬಿಟ್ರು ಅಂದ್ರೆ, ಕೆಲವು ಸಾರಿ ನಾವು ಏನಾದ್ರೂ ಮಾಡ್ಬಿಟ್ರೆ ಮತ್ತೆ 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 ಹೇಳ್ತಾ ಇರ್ತೀವಿ. ನಾವು ಪ್ರಸಂಗದಲ್ಲಿ ಹೇಳ್ತಿರ್ತೀವಿ. ಬೇರೆ ಯಾರಾದ್ರೂ, ಅಯ್ಯ ಗೊತ್ತಾ ನಾನು ಅಮೆರಿಕಾಗೆ ಹೋಗಿದ್ದಾಗ
ಅಂತ ಹೇಳ್ತೀವಿ, ಅಥವಾ ಮೆಸೇಜ್ ಕೊಡುವಾಗ ನಾನು ಪ್ರಿಯರೇ, ನಾನು ಅಮೆರಿಕದಲ್ಲಿ ಇದ್ದಾಗ ಈ ವಾಕ್ಯ ದೇವರು ಕೊಟ್ರು. ಯಾಕೆ ವಾಕ್ಯ ದೇವರು ಕೊಟ್ರೆ ಸಾಕಲ್ವಾ? ಅದು ಪ್ರಕಟಣೆಯಾಗಿದ್ರೆ ದೇವರು ನೀವು ಅಷ್ಟೇ. ಯಾಕೆ ಅಮೆರಿಕನ್ ತಂದ್ರಿ? ಯಾಕಂದ್ರೆ ಇಟ್ ವಾಸ್ ಅನ್ ಇನ್ಫಾರ್ಮೇಶನ್ ಯು ಆರ್ ಗಿವಿಂಗ್, ಮೇ ಬಿ ಅ ರೆವಲೇಷನ್, ಬಟ್ ದ ರೆವಲೇಷನ್ ಬಿಕೇಮ್ ಅನ್ ಇನ್ಫಾರ್ಮೇಶನ್ ಬೈ ಯುವರ್ ಅರೆಗನ್ಸ್. ಯಾಕಂದ್ರೆ ನಮ್ಮ ಗರ್ವ, ನಮ್ಮ ಪ್ರದರ್ಶನ. ಸುನಿಲ್ ಮಹಾಡ್ಯಾನೆ ಒಂದು ಮಾತು ಹೇಳಿದ್ರಲ್ಲ, ಕರ್ತನ ಒಬ್ಬನೇ ಕಾಣಿಸ್ಕೊ, ಏನಂದ್ರೆ ಮಾತ್ರ ಮಹಿಮೆ ಪಡಿಸ್ತೇನೆ, ಆತನ ಹೆಸರನ್ನು ಮಾತ್ರ ಪ್ರಸ್ತಾಪಿಸ್ತೇನೆ. ಸೊ ಆ ರೀತಿಯಾಗಿ ನಾವು ಕ್ರಿಸ್ತನನ್ನು ಪ್ರದರ್ಶಿಸುವಾಗ ಯಾಕೆ ಅಮೆರಿಕನ್ ಫೋಕಸ್ ಮಾಡಬೇಕು? ಅಥವಾ ಇನ್ನ ಕೆಲವರು ಹೇಳ್ತಾರೆ, ನಾನು 41 ದಿನ ಉಪವಾಸ ಮಾಡುತ್ತಿದ್ದಾಗ ಕರ್ತನ ಈ ಹಾಡನ್ನು ನನಗೆ ಕೊಟ್ಟು. ಗುಡ್. ಯೇಸು ಸ್ವಾಮಿ ಫಾಸ್ಟಿಂಗ್ ಬಗ್ಗೆ ಟೀಚಿಂಗು ನೀವು ಫಾಸ್ಟ್ ಮಾಡುವಾಗ ಬೇರೆಯವ್ರು ಹೇಳ್ಬೇಡ ಅಂತ. ಇದನ್ನು ನಾವು ಪುಲ್ಪಿಟ್ನಲ್ಲಿ ಯೂಸ್ ಮಾಡ್ಬೋದು. ನೋಡಿ, ನೀವು ಫಾಸ್ಟಿಂಗು ಮಾಡಿಲ್ಲ, ನಾನು ಮಾಡಿದೆ 41. ಅವರು ತಮಗೆ ಬರತಕ್ಕ ಪ್ರತಿಫಲ ಹೊಂದಿದ್ದಾಯ್ತು. ಎಷ್ಟೊಂದು ಜನ ಪ್ರೀಚರ್ಸ್ ತಮ್ಮ ಫಾಸ್ಟಿಂಗ್ಗೆ, ಪ್ರೀಚಿಂಗ್ಗೆ ಎಲ್ಲ ಪ್ರತಿಫಲ ಭೂಲೋಕದಲ್ಲೇ ಮಿಸ್ ಮಾಡ್ಕೊಂಡ್ಬಿಟ್ರು. ಅಲ್ಲಿ ಹೋಗಿ ಏನ್ ಸಿಗ್ತದೆ? ನಥಿಂಗ್. ಅಥವಾ ದೇವ್ರು ನನಗೆ ಈ ಹಾಡನ್ನು ಕೊಟ್ಟರು, 12 ಗಂಟೆ ರಾತ್ರಿಯಲ್ಲಿ ನಾನು ಮೊಣಕಾಲೂರಿದಾಗ ಕೊಟ್ಟರು ಈ ಹಾಡು. ಯಾಕೆ? ದೇವ್ರು ಕೊಟ್ರು ಅಂತ ಹೇಳಿದ್ರೆ ಸಾಕು. ನೀವೆಲ್ಲ ನಿದ್ದೆ ಮಾಡ್ತಿದ್ರಿ, ನಾನು ಎದ್ದಿದ್ದೆ ಅಂತ ಯಾಕೆ ಹೇಳ್ಕೋಬೇಕು ಇಂಡೈರೆಕ್ಟ್ ಆಗಿ? ಈ ರೀತಿಯಾಗಿ ನಮ್ಮ ಪ್ರದರ್ಶನಗಳು ಬರ್ತವೆ. ಏಷಾಯ ಆ ರೀತಿಯಾಗಿ ಮಾಡಿ ಆಮೇಲೆ ನನಗೆ ಐ ಗಾಟ್ ಎ ರೆವಲ್ಯೂಷನ್ ಅಬೌಟ್ ಮೈ ಕಂಡೀಷನ್. ಬಾರೋಮೀಟರ್ ಉಷ್ಣತೆ, ಲ್ಯಾಕ್ಟೋಮೀಟರ್ ಹಾಲ್ನಲ್ಲಿ ನೀರು ಹಾಕಿದಾರ, ನೀರಲ್ಲಿ ಹಾಲು ಹಾಕಿದಾರ ಅಂತ ತಿಳ್ಕೊಳ್ಳಿಕ್ಕೆ ಲ್ಯಾಕ್ಟೋಮೀಟರ್. ಥರ್ಮೋಮೀಟರ್ ಜ್ವರ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ. ಅದೇ ರೀತಿಯಾಗಿ ನಿಮ್ಮ ಭದ್ರಾವತಿ ಶಿವಮೊಗ್ಗದ ಕಡೆಯಿಂದ ಯಾರಾದರೂ ಒಬ್ಬರು ಸ್ಪಿರಿಟೋಮೀಟರ್ ಅಂತ ಹೇಳ್ಬಿಟ್ಟು ಎಷ್ಟು ಸ್ಪಿರಿಚುವಲ್ ಆಗಿದ್ದೀವಿ ಅಂತ ತಿಳ್ಕೊಳ್ಳಿಕ್ಕೆ ಆತ್ಮ ಮೀಟರ್ ಅಂತ ಕಂಡಿಡಿದ್ರೆ ಬಹಳ ಆಶ್ಚರ್ಯ ಆಗ್ಬೋದು. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಬಹಳ ಆತ್ಮೀಕರನ್ನು ತಿಳ್ಕೊಳ್ತೀವಿ, ಆದ್ರೆ ಪ್ರಕಟಣೆ ನಮ್ಮ ಬಗ್ಗೆ ಹೊಂದಿದಾಗ ನಮ್ಮ ಸ್ಪಿರಿಟೋಮೀಟರ್ ವರ್ಕ್ ಆಗ್ತದೆ. ಎಷ್ಟು ಆತ್ಮಿಕರು ಅಂತ ಗೊತ್ತಾಗ್ತದೆ. ಅಯ್ಯೋ ನನಗೆ ಅಯ್ಯೋ ಅಂತ ಹೇಳ್ಬಿಟ್ಟು ಎಂತ ದೌರ್ಭಾಗ್ಯನು ನಾನು ಅಂತ ಪೌಲನು ಹೊಸ ಒಡಂಬಡಿಕೆ ತನ್ನ ಬಗ್ಗೆ ಪ್ರಕಟಣೆ ಸಿಕ್ಕಿದಾಗ ರೋಮ 7ರಲ್ಲಿ ಹೇಳ್ತಾನೆ, ಏಷಯ 6ರಲ್ಲಿ ಆ ಪ್ರವಾದಿ ಪ್ರಸಂಗಿ ಹೇಳ್ತಾನೆ. ಆ ವಿ ನೀಡ್ ಟು ಗೆಟ್ ಅ ರೆವಲ್ಯೂಷನ್ ಅಬೌಟ್ ಅವರ್ ಸೆಲ್ಫ್. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ 7ನೇ ಸಭೆಯ ಪಾಸ್ಟರ್ಗೆ ತನ್ನ ಬಗ್ಗೆ ರೆವಲ್ಯೂಷನ್ ಇಲ್ಲ. ನೀನು ದೌರ್ಭಾಗ್ಯನು, ನೀನು ದರಿದ್ರನು, ನೀನು ಕುರುಡನು, ಆ ಬಟ್ಟೆ ಇಲ್ಲದವನು ಆಗಿದ್ದಿ ಎಂದು ತಿಳಿಯದಿದ್ದಿ. ಯು ಡೋಂಟ್ ಹ್ಯಾವ್ ರೆವಲ್ಯೂಷನ್. ನಿನ್ ಬಗ್ಗೆನೇ ರೆವಲ್ಯೂಷನ್ ಇಲ್ಲ, ಆದ್ರೆ ಪ್ರಸಂಗ ಮಾಡ್ತಾ ಇದ್ದಿ ಪ್ರತಿ ಸಂಡೇ ಪ್ರಿಯರಿ ಅಂತ ಹೇಳ್ಬಿಟ್ಟು. ಈ ದಾನಿಯೇಲ್ 5ನೇ ಅಧ್ಯಾಯದಲ್ಲಿ ದೇವ್ರು ನಮ್ಮನ್ನ ಅಳಿತಾನೆ ಅನ್ನೋದನ್ನ ಒಂದು ಮಾತಿನಲ್ಲಿ ತೋರಿಸ್ತಾರಲ್ಲ. ಈಗ ನೀವು ಹೇಳುದ್ರಿಂದ ಹೇಳ್ತೇನೆ, ನೀವು ಅಳತೆ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಮಾಪನ ಮಾಡೋದ್ರ ಬಗ್ಗೆ. ಅಲ್ಲಿ 27ನೇ ವಚನದಲ್ಲಿ ಬರ್ತದೆ, ತೆಕೆಲ್ ಅಂದರೆ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ. ಆದ್ರಿಂದ ಅವನಿಗೆ ಆ ದಿನವೇ ಅವನ ಜೀವಿತಕ್ಕೆ ಅಂತ್ಯ ಬರ್ತದೆ. ಹೌದು, ದೇವ್ರು ಅಳತೆ ಮಾಡಿದಾಗ ನಿಮ್ ಮುಂದೆ ನಾನು ಇದೆಲ್ಲ ಮಾತನಾಡಿ. ಇಲ್ಲ, ಖಂಡಿತ. ಯಾಕಂದ್ರೆ ಈಗ ನೀವು ಅದನ್ನ ಹೇಳಿದಾಗ ನಾನೇನ್ ಅಂದ್ಕೊಂಡೆ ನನ್ನ ಮನಸ್ಸಿನಾಗ ಗೊತ್ತಾ, ದೇವ್ರು ನಿಮ್ ಮೂಲಕ ನನ್ನ ಹತ್ರ ಮಾತಾಡ್ತಿದ್ದಾರೆ. ನಾನ್ ಮಾತಾಡಿದ್ದಾಯ್ತು. ದೇವ್ರು ಏನಾದ್ರು ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಟೂ ವೇ. ಯಾಕಂದ್ರೆ ನಾವ್ ಇಬ್ರು ದೇವ್ರ ಮಕ್ಕಳು, ಇಬ್ಬರಲ್ಲಿ ದೇವ್ರ ಆತ್ಮ ಇರೋದ್ರಿಂದ ನಿಮ್ಮಿಂದ ನಾನು ಕಲಿಯೋದಿದೆ, ನನ್ನಿಂದ ನೀವು ಕಲಿಯೋದಿದೆ, ನಾವಿಬ್ಬರು ಕರ್ತನಿಂದ ಕಲಿಯುವಂತಿದ್ದೀವಿ. ಇನ್ನೊಂದು ಮಾತಿನಿಂದ ಹೇಳ್ಬೇಕಾದ್ರೆ, ಪ್ರಕಟಣೆಗೆ ಮತ್ತು ವಿವರಣೆ ಅಥವಾ ಇನ್ಫಾರ್ಮೇಶನ್, ಮಾಹಿತಿ ಬಗ್ಗೆ ಹೇಳ್ಬೇಕಾದ್ರೆ, ನಿಮಗೆ ಮಾಹಿತಿ ಬೇಕಾಗಿದ್ರೆ, ಇನ್ಫಾರ್ಮೇಶನ್ ಬೇಕಾಗಿದ್ರೆ, ಯು ಶುಡ್ ಬಿ ಇನ್ ಟಚ್ ವಿತ್ ದ ಬೈಬಲ್ ಜೊತೆಗೆ ನೀವು ಟಚ್ ಇಟ್ಕೊಂಡ್ರೆ ನಿಮಗೆ ಮಾಹಿತಿ ಸಿಗ್ತದೆ, ಇನ್ಫಾರ್ಮೇಶನ್ ಸಿಗ್ತದೆ. ಆದ್ರೆ ಪ್ರಕಟಣೆ ನಿಮ್ಗೆ ಸಿಗ್ಬೇಕಾದ್ರೆ ದೇವ್ರ ಜೊತೆಯಲ್ಲಿ ಟಚ್ ಇಟ್ಕೋಬೇಕು. ದೇವ್ರ ಜೊತೆಯಲ್ಲಿ ಟಚ್ ಇಟ್ಕೊಂಡ್ರೆ ನಿಮಗೆ ಪ್ರಕಟಣೆ, ರೆವಲ್ಯೂಷನ್, ಬರೀ ಬೈಬಲ್ ಹತ್ರ ಮಾತ್ರ ನೀವು ಟಚ್ ಇಟ್ಕೊಂಡ್ರೆ ನಿಮ್ಗೆ ಇನ್ಫಾರ್ಮೇಶನ್. ಆದ್ರೆ ಇನ್ಫಾರ್ಮೇಶನ್ ನ ರೆವಲ್ಯೂಷನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಪವಿತ್ರಾತ್ಮನ ಸಹಾಯ, ಅನ್ವಯ ಬೇಕು. ಇವ್ರು ನೀವು ಹೇಳೋ ವಿಷಯಕ್ಕೆ ಒಂದು ಗ್ರಹಿಕೆ ಹೀಗಿರ್ಬೋದ್ರಯ್ಯ. ಮಾಹಿತಿ ಅನ್ನುವಾಗ
ದೃಷ್ಟಿ, ನೋಟ, ಕುತ್ತಿಗೆ, ತಲೆ ಇದೆಲ್ಲ ಕೆಳಗೆ ಇರ್ತದೆ. ಆದ್ರೆ ಪ್ರಕಟಣೆ ಅನ್ನುವಂಥದ್ದು ಪಡ್ಕೊಳ್ಳಿಕ್ಕೆ ನಮ್ಮ ದೃಷ್ಟಿ, ತಲೆ, ಕುತ್ತಿಗೆಲ್ಲ ಮೇಲೆ ಕೆತ್ತಬೇಕಾಗ್ತದೆ. ಮೇಲ್ನೋಟ, ಕೆಳನೋಟ. ಕೆಳನೋಟದಲ್ಲಿ ಮಾಹಿತಿ, ಮೇಲ್ನೋಟದಲ್ಲಿ ಪ್ರಕಟಣೆ. ಇದು ಇಲ್ಲಿ ಕಡ್ಡಾಯ. ಖಂಡಿತ ಹೌದ್ರಿ. ಆತ್ಮಿಕ ಜೀವನ, ಸ್ಪಿರಿಚುವಲ್ ಲೈಫ್, ಆತ್ಮಿಕ ಸೇವೆ, ಸ್ಪಿರಿಚುವಲ್ ಮಿನಿಸ್ಟ್ರಿ, ಇವೆರಡು ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ನಮಗೆ ಒಳ್ಳೆ ಆತ್ಮಿಕ ಎಕ್ಸಾಮಿನೇಷನ್ ನಾವು ಉತ್ತೀರ್ಣರಾಗಬೇಕಾದ್ರೆ ಇವೆರಡು ಆಗತ್ತೆ. ಅಯ್ಯ, ನಮ್ಮ ಎರಡನೆಯ ಈ ಪ್ರಶ್ನೆಗೆ ನೀವು ಅನೇಕ ವಿಧದಲ್ಲಿ ಉತ್ತರ ಕೊಟ್ರಿ. ನೀವು ಒಂದು ವಿಷಯವನ್ನ ಯೇಸುಕ್ರಿಸ್ತನ ಹೇಳಿದ ಮಾತಿನ ಮೇರೆಗೆ ಪ್ರತಿಯೊಂದು ಪದ, ಪ್ರತಿಯೊಂದು ಮಾತು ಇದಕ್ಕೆ ಗೌರವ ಕೊಡುವಂತ ವಿಚಾರ, ಮತ್ತೆ ಅವುಗಳನ್ನ ಮಾಹಿತಿಯಾಗಿ ದೇವರ ವಾಕ್ಯವನ್ನ ಗ್ರಹಿಸುವುದಕ್ಕಿಂತಲೂ ದೇವರಿಂದ ಬಂದ ಪ್ರಕಟಣೆ, ದೇವರು ಕೊಡುವ ಬೆಳಕು, ಹಾಗೆ ಅದನ್ನ ಸ್ವೀಕರಿಸಿ ಅದರಲ್ಲಿ ಕಾಣುವ ಜೀವವನ್ನ ಇತರರಿಗೆ ಸಾರಬೇಕು. ಅವುಗಳಲ್ಲಿ ದೇವರ ವಾಕ್ಯದ ಪ್ರಕಟಣೆ, ದೇವರ ಕುರಿತು ಪ್ರಕಟಣೆ ಮತ್ತು ನಮ್ಮ ಕುರಿತಾದ ಪ್ರಕಟಣೆ, ದೇವರು ಈ ಮೂರು ವಿಧದಲ್ಲಿ ಕೊಡ್ತಾನೆ. ಇದರ ಈ ಗ್ರಹಿಕೆ, ಈ ಒಂದು ಅನುಭವದಲ್ಲಿ ಹೋಗ್ಬೇಕೆನ್ನುವಂತ ಎಲ್ಲಾ ವಿಚಾರಗಳಿಗಾಗಿ ದೇವರಿಗೆ ಸ್ತೋತ್ರಯ್ಯ. ಇದೆಲ್ಲವನ್ನ ನೀವು ಬಹಳ ಮನಬಿಚ್ಚಿ ಮಾತನಾಡಿದಕ್ಕಾಗಿ, ತಿಳಿಪಡಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ.